12 ಗಂಟೆಗೆ ಈಗ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ. ಆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು, ಆಮೇಲೆ ನಮ್ಮ ASSC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಹಾಗೂ ಎಲ್ಲ ASSC ಸೆಕ್ರೆಟರೀಸು ಕೂಡ ಭಾಗವಹಿಸ್ತಾರೆ. ಅಲ್ಲಿ ಚರ್ಚೆ ಆಗ್ತದೆ ಯಾವ್ಯಾವ ಸಿಟ್ಟಿಂಗ್ ಸೀಟ್ಸು ಮತ್ತು ಉಳಿದಂಥ 16 ಸೀಟ್ ಮೇಲೆ ಯಾವ ಸೀಟನ್ನು JDSನವ್ರು ಕೇಳಿದ್ದಾರೆ, ನಾವು ಯಾವ್ದು ಬಿಟ್ಕೊಡ್ಬೇಕು, ಎಲ್ಲಿ ನಾವು ಪ್ರಬಲವಾಗಿದ್ದೀವಿ, ಎಲ್ಲಿ ನಾವು ಗೆಲ್ತೀವಿ, ಇದೆಲ್ಲವೂ ಕೂಡ ಚರ್ಚೆ ಆಗ್ತದೆ. ಯಾವ್ಯಾವ ಕ್ಷೇತ್ರ ಅನ್ನೋದು ಇನ್ನೂ ಗೊಂದಲ ಇದೆಯಲ್ಲ. ಸ್ವಾಭಾವಿಕವಾಗಿ ಈಗ ಅವ್ರು ಕೆಲವೊಂದು ಸೀಟ್ಗಳನ್ನ ನಾವು ಕೇಳ್ತಾ ಇದ್ದೀವಿ, ಅವರು ಕೇಳ್ತಾ ಇದ್ದಾರೆ. ಹೀಗಾಗಿ ಅದು ಇತ್ಯರ್ಥ ಆಗಬೇಕಾಗ್ತದೆ. ಅದೆಲ್ಲ ಹೇಳಕ್ಕೆ ಕೂಡ JDS ಕೇಳ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿಜಾಪುರ ಹೌದು ಕೇಳಿದ್ದಾರೆ, ಬಿಜಾಪುರ ಕೂಡ ಕೇಳಿದ್ದಾರೆ, ಉತ್ತರ ಕನ್ನಡನೂ ಕೇಳಿದ್ದಾರೆ. ಬಟ್ ಕೊಡೋದು ಬಿಡೋದು ಅಂತಿಮವಾಗಿ ನಿಮ್ಗೇನಿಸ್ತದೆ ಬಿಜಾಪುರನ ಕ್ಲೇಮ್ ಬಗ್ಗೆ? ಬಿಜಾಪುರ ಕ್ಲೇಮ್ ಬಗ್ಗೆ ಅಂದರೆ ಅವ್ರಿಗೆ ಏನಾಗಿದೆ, ಇಬ್ಬರು MLAs ಈ ಸಲ ಅವರು ಆರಿಸಿ ಬಂದಿದ್ದಾರೆ ಮತ್ತು 2 ಮತಕ್ಷೇತ್ರದಲ್ಲಿ ಅವರು 2ನೇ ಇದರಲ್ಲಿದ್ದಾರೆ. ಆದರೆ ಬಿಜಾಪುರದ ಇತಿಹಾಸ ತಗೊಂಡಾಗ ನಾವೆಲ್ಲ ನಮ್ಮ ಪಾರ್ಟಿ, ನಮ್ಮ ASSC ಜನರಲ್ ಸೆಕ್ರೆಟರಿ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ, ದಿನೇಶ್ ಗುಂಡೂರಾವ್ ಅವ್ರಿಗೆ ಎಲ್ಲ ನಾವು ಕೊಟ್ಟಿದ್ದೀವಿ ಸ್ಟ್ಯಾಟಿಸ್ಟಿಕ್ಸು. 2008 ವಿಧಾನಸಭೆ ಚುನಾವಣೆ, 2013 ವಿಧಾನಸಭೆ ಚುನಾವಣೆ ಮತ್ತು ಇತ್ತೀಚೆಗೆ 2018 ವಿಧಾನಸಭೆ ಎಲ್ಲ ಕಡೆಯೂ ಕೂಡ ನಾವು ಸುಮಾರು 1.5 ಲಕ್ಷ ಮತಗಳಿಂದ ನಾವು ಕಾಂಗ್ರೆಸ್ ಪಕ್ಷದ ಹೆಚ್ಚಿಗೆ ಇದ್ದೀವಿ. ಮತ್ತು 2014 ಲೋಕಸಭಾ ಚುನಾವಣೆ ತಗೊಂಡ್ರೆ ನಾವು 3.5 ಲಕ್ಷ ಡಿಫರೆನ್ಸ್ ಇದ್ದೀವಿ. ಸೊ ಹೀಗಾಗಿ ಈ ಸೀಟನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಮ್ಮದು. ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 1,70,000 ಈ ಸಲ ಜಾಸ್ತಿ ಇದ್ದೀವಿ 2018ನಲ್ಲಿ. ಪಾರ್ಲಿಮೆಂಟ್ನಲ್ಲಿ 3.5 ಲಕ್ಷ ಡಿಫರೆನ್ಸ್ ಇದ್ದೀವಿ. ಹೀಗಾಗಿ ಯಾವ ಕಾಲಕ್ಕೂ ಅವರು ಯಾವ ಒಂದು ಸಂದರ್ಭದಲ್ಲಿ ಅವರು ನಮ್ಮ ವಿಜಯಪುರದಲ್ಲಿ JDSನವರು ನಮ್ಗಿಂತ ಜಾಸ್ತಿ ಮತ ಎಲ್ಲಿನೂ ಕೂಡ ಪಡೆದಿಲ್ಲ. ಹೀಗಾಗಿ ಚುನಾವಣೆಯಲ್ಲಿ, ಯಾವ ಚುನಾವಣೆಯಲ್ಲೂ ಕೂಡ ಹೀಗಾಗಿ ಅದು ವಿಜಯಪುರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿದೆ. ಈ ಯತ್ನಾಳ್ ಮತ್ತು ಜಿಗಜಿಣಗಿ ನಡುವೆ ಇನ್ನೊಂದು ನಡೀತಾ ಇದೆ, ಕಾಂಗ್ರೆಸ್ಗೂ ಸ್ವಲ್ಪ ಲಾಭ ಆಗ್ಬೋದಾ? ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಮತ್ತು ಏನು ನಮ್ಮ ಜಿಗಜಿಣಿ ಅವ್ರದ್ದು ಏನೋ ಇದು ಇದೆ. ಹೀಗಾಗಿ ಅಲ್ಲಿ ಒಡೆದ ಮನೆ ಆಗಿದೆ ಅದು BJP. ಹೀಗಾಗಿ ಅಲ್ಲಿ ಸ್ವಾಭಾವಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಕಳೆದ ಬಾರಿ ರಾಜು ಅಲ್ಗೂರು ಟಿಕೆಟ್ ಕೇಳದೇ ಇದ್ದಾಗ ನೀವು ಪ್ರಾಮಿಸ್ ಮಾಡಿದ್ರಿ ಲೋಕಸಭಾ ಟಿಕೆಟ್ ಅಂತಕ್ಕಂಥದ್ದು ಇದೆ. ಈಗ ರಾಜು ಅಲ್ಗೂರು ಈಗ ಒಂದೇದು ಆ ಸೀಟು ನಮಗೆ ಬರಬೇಕು ಫಸ್ಟು, ಆ ಒಂದು ಇದಕ್ಕೆ ನಾವಿದ್ದೀವಿ. ಆಮೇಲೆ ಅಭ್ಯರ್ಥಿಗಳು 3-4 ಜನ ಇದ್ದಾರೆ. ರಾಜು ಅಲ್ಗೂರು ಇದ್ದಾರೆ, ಆಮೇಲೆ ಕಟಕ್ಗೊಂಡ್ ಇದ್ದಾರೆ, ಆಮೇಲೆ ಲಂಬಾಣಿದಲ್ಲಿ ಇವತ್ತು ಅರ್ಜುನ್ ರಾಠೋಡ್ ಇದ್ದಾರೆ, ಕಾಂತಾ ನಾಯಕ್ ಇದ್ದಾರೆ. ಹಿಂಗೊಂದು 4 ಜನ ನಮ್ಮ ಎಲೆಕ್ಷನ್ ಕಮಿಟಿ ಇದರಲ್ಲಿ ಕೂಡ ಚರ್ಚೆ ಆಗಿದೆ. 4-5 ಜನ ಇವತ್ತೊಂದು ದಿವಸ ಇದ್ದಾರೆ. ಫಸ್ಟ್ ನಮ್ಮದು ಪ್ರೈಮರಿ ಆ ಸೀಟ್ ನಮಗೆ ಉಳಿಬೇಕು. ಉಳಿದ್ಮೇಲೆ ಯಾರು ಅಭ್ಯರ್ಥಿ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ.